ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರನ್ ಬ್ಲಾಗ್ಸ್. ಇವತ್ತು ತಂಬಿಟ್ಟು ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಬಟ್ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಬೇಗನೆ ಆಗೋಗುತ್ತೆ. ಕೇವಲ ಒಂದು 20 ನಿಮಿಷದಲ್ಲಿ ಆಗೋಗುತ್ತೆ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿ. ಮತ್ತು ವೀಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ 1 ಕಪ್ ಅಷ್ಟು ಜರಡಿ ಹಿಡಿದಂಥ ಗೋಧಿ ಹಿಟ್ಟು ಮತ್ತು ಒಂದು ½ ಕಪ್ಪಷ್ಟು ಪುಟಾಣಿ, ಒಂದು ಅರ್ಧ ಶೇಂಗಾ, ಅಂದರೆ ಅರ್ಧ ಕಪ್ಪಷ್ಟು ಶೇಂಗಾ, 1 ಕಪ್ಪಷ್ಟು ಬೆಲ್ಲ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಸ್ವಲ್ಪ ತೆಗೆದಿಟ್ಟಿದ್ದೆ. ಹಾಗೆ ಒಂಚೂರು ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಆಪ್ಷನಲ್, ನಿಮಗೆ ಯಾವ್ದು ಬೇಕು ಅದನ್ನು ತೊಗೊಳ್ಳಿ. ಹಾಗೆ ಇದಕ್ಕೊಂದು ಸ್ವಲ್ಪ ಒಣ ಕೊಬ್ಬರಿನಾದರೂ ತೊಗೊಳ್ಳಿ, ನನ್ನ ಹತ್ರ ಇದ್ದಿದ್ದಿಲ್ಲ ಅಂತ ಸ್ಕಿಪ್ ಮಾಡಿದೆ. ಸೊ ಇವಾಗ ಒಂದು ಪಾತ್ರನ ಇಟ್ಕೊಂಡು ಅದಕ್ಕೆ ಶೇಂಗಾ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹೊತ್ತಿಸ್ಲಾರ್ದಂಗೆ ಹುರ್ಕೊಂಡು ತೊಗೊಳ್ಳಿ. ಚೆನ್ನಾಗಿ ಹುರ್ಕೊಂಡು ತೊಗೊಳ್ಳಿ. ಎಲ್ಲೂ ಸ್ಕಿಪ್ ಮಾಡ್ಬೇಕು ಹೋಗಬೇಡಿ ವೀಡಿಯೋನ, ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ. ಸೊ ಹಾಗಾಗಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಚೆನ್ನಾಗಿ ಇದನ್ನು ಲೈಟ್ ಗೋಲ್ಡನ್ ಬ್ರೌನ್ ಬರೋ ಹಾಗೆ, ಸಿಪ್ಪೆ ಬಿಡೋ ಹಾಗೆ ಲೋ ಫ್ಲೇಮಲ್ಲಿ ಹುರಿದಿಟ್ಕೊಳ್ಳಿ. ಇದನ್ನು ಎತ್ತಿಟ್ಕೊಂಡು ಇವಾಗ ಇದೇ ಪಾತ್ರೆಗೆ ಪುಟಾಣಿನ ಒಂದೇ 1 ನಿಮಿಷ ಈಗ ಹಾಕಿ ಹೀಗೆ ತೆಗಿಬೇಕು. ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ ಪುಟಾಣಿನ, ಯಾವುದೇ ಕಾರಣಕ್ಕೂ ಲಿಟ್ಟಲ್ ಬಿಟ್ಟು ರೋಸ್ಟ್ ಮಾಡಿ ಅಷ್ಟೇ. ಹೀಗೆ ಹಾಕಿ ಒಂದು 2 ನಿಮಿಷ ಈ ರೀತಿ ಕೈ ಆಡಿಸಿದ ತಕ್ಷಣ ಪಾತ್ರೆ ಬಿಸಿ ಇರುತ್ತಲ್ವ, ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಹೊತ್ತೋಗ್ಬಿಡುತ್ತೆ, ಹಾಗಾಗಿ ಇಷ್ಟೇ ಹಾಕಿ ತೆಗಿಲಿ. ಪಾತ್ರೆ ಬಿಸಿ ಇರೋದ್ರಿಂದ ಬೇಗ ಹೊತ್ತೋಗುತ್ತೆ. ಸೊ ಹಾಗಾಗಿ ಹೀಗೆ ಹಾಕಿ ಹೀಗೆ ತೆಗಿಲಿ. ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ಅಷ್ಟೇ. ಸೊ ನೋಡಿ ಇವಾಗ ಎಷ್ಟು ಬೇಗ ರೋಸ್ಟ್ ಆಗಿ ಹೋಯಿತು. ಈ ರೀತಿ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ತೊಗೊಂಡಿರುವಂಥ ಎಳ್ಳು, ನಾನು ಬಿಳಿ ಎಳ್ಳನ್ನ ಯೂಸ್ ಮಾಡ್ತಿದ್ದೇನೆ. ನೀವು ಕರಿ ಎಳ್ಳನ್ನ ಸಹ ಯೂಸ್ ಮಾಡ್ಬೋದು. ಇದನ್ನು ಸಹ ಚಟಪಟ ಅಂದು ಹೋಗುತ್ತೆ ಬೇಗ. ಸ್ವಲ್ಪ ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ. ಸೊ ಇದಕ್ಕೆ 2 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ನಾನು. ನೀವು ಕೂಡ ಏಲಕ್ಕಿನ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು, ಟೇಸ್ಟು ಗಮ್ ಅಂತ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಎಳ್ಳನ್ನ ತೆಗೆದಿಟ್ಟು ಇವಾಗ ಅದೇ ಪ್ಯಾನ್ಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ವಲ್ಲ, ಸೊ ಅದನ್ನು ಹಾಕಿ ಗ್ಯಾಸು ಲೋ ಫ್ಲೇಮಲ್ಲಿ ಲೈಟಾಗಿ ಮಾಡ್ಕೊಳ್ಳಿ ಹಿಟ್ಟನ್ನ. ಈ ರೀತಿಯಾಗಿ ಲೈಟಾಗಿ ಚೆನ್ನಾಗಿ ರೋಸ್ಟ್ ಮಾಡಿ, ಸೀದ್ಸೋಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಲೈಟಾಗಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಚೂರೇ ಅದು ಹಿಟ್ಟು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಆಫ್ ಮಾಡಿ ಎತ್ತಿಟ್ಕೊಳ್ಳಿ. ಸೊ ಇವಾಗ ತೊಗೊಂಡಿರೋಂಥ ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಕಾಲಷ್ಟು ನೀರು ಹಾಕಿ, 1/2 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಬೆಲ್ಲನ ಕರಗಿಸಿ ಎತ್ತಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪಾಕ ಏನೋ ತೊಗೊಳಕ್ಕೆ ಹೋಗಬೇಡಿ. ಜಸ್ಟ್ ಬೆಲ್ಲ ನೀರಿನಲ್ಲಿ ಕರಗಿದ್ರೆ ಸಾಕು, ಇಷ್ಟೇ, ಮತ್ತೇನು ಬೇಡ. ಇದು ಕರಗೋ ಅಷ್ಟರಲ್ಲಿ ಹುರಿದಿರೋ ಪುಟಾಣಿ ಮತ್ತು ಶೇಂಗಾನ, ಹುರಿದು ಎತ್ತಿಟ್ಟಿರೋಂಥ ಶೇಂಗಾ ಮತ್ತು ಪುಟಾಣಿ ಮತ್ತು ಏಲಕ್ಕಿನ ಇದಕ್ಕೆ ಹಾಕ್ಕೊಂಡು ಆನ್ ಆಫ್ ಮಾಡಿಕೊಂಡು ಸ್ವಲ್ಪ ತರಿಯಾಗಿರೋ ಹಾಗೆ ಮಾಡಿ ಎತ್ತಿಟ್ಕೊಳ್ಳಿ. ಆನ್ ಆಫ್ ಮಾಡಿ ಎತ್ತಿಟ್ಕೊಂಡ ನಂತರ ಇವಾಗ ಅಷ್ಟರಲ್ಲಿ ಬೆಲ್ಲ ಕರಗಿ ಹೋಗಿರುತ್ತೆ. ಸೊ ಲೈಟಾಗಿ ಕರಗಿದ್ರೆ ಸಾಕು, ಜಾಸ್ತಿ ಏನು ಪಾಕ ಏನು ಬೇಕಾಗಲ್ಲ, ಜಸ್ಟ್ ಕರಗಬೇಕಷ್ಟೆ. ಇದನ್ನು ಕರಗಿಸಿ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕು. ಗಂಟಿಲ್ಲಾಗೆ ಕರಗಿಸಿಟ್ಕೊಳ್ಳಿ. ಬೆಲ್ಲನ ಚೆನ್ನಾಗಿ ಕರಗಿಸಿ ಎತ್ತಿಟ್ಕೊಳ್ಳಿ ಅಷ್ಟೇ. ಈ ರೀತಿ ಕುದಿ ಬಂದ ನಂತರ ಆಫ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಚೂರು ಇದು ಕೂಲ್ ಆಗಲಿ ಅಷ್ಟೇ. ಅಷ್ಟರಲ್ಲಿ ಈ ಗ್ರೈಂಡ್ ಮಾಡಿಟ್ಟಿರ್ತೀವಲ್ವ, ಸೊ ಈ ಗೋಧಿ ಹಿಟ್ಟಿಗೆ ಗ್ರೈಂಡ್ ಮಾಡಿಟ್ಕೊಂಡಿರೋಂತಹ ತರಿಯಾಗಿ ಮಾಡಿಟ್ಕೊಂಡಿರೋಂಥ ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟಿಗೆ ಜಸ್ಟ್ ಆನ್ ಆಫ್ ಮಾಡ್ಕೊಳ್ಳಿ ಅಷ್ಟೇ. ಜಾಸ್ತಿ ನುಣ್ಣವಾಗಿ ರುಬ್ಬಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಈ ರೀತಿ ಆನ್ ಆಫ್ ಮಾಡಿ ಸೊ ಇದಕ್ಕೆ ಅದನ್ನೆಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ಎಳ್ಳು ಮತ್ತು ಒಣ ಕೊಬ್ಬರಿ ತೊಗೊಂಡಿದ್ರೆ ಅದನ್ನು ಸಹ ಈಗ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟ ನಂತರ ಇವಾಗ ಇದಕ್ಕೆ ತೊಗೊಂಡಿರುವಂತಹ 1 ಕಪ್ ನೀರನ್ನ ಎತ್ತಿಟ್ಕೊಳ್ಳಿ ಸೈಡಲ್ಲಿ ಅಷ್ಟೇ. ನೀರೇನು ಹಾಕೋ ಅವಶ್ಯಕತೆ ಇರಲ್ಲ, ಜಸ್ಟ್ ಬೇಕಷ್ಟೇ. ಸೊ ಇದನ್ನು ಇವಾಗ ಇದಕ್ಕೆ ತೊಗೊಂಡಿರುವಂತಹ ಬೆಲ್ಲ ಇರುತ್ತಲ್ವ, ಸೊ ಅದನ್ನು ಲೈಟಾಗಿ ಸೋಸ್ಬಿಟ್ಟು ಹಾಕ್ಕೊಳ್ಳಿ. ಏನಾದರೂ ಕಸ ಕಡ್ಡಿ ಇರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಸೋಸ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಅದು ಉಂಡೆ ಬರೋ ಸೈಜಿಗೆ ಬರ್ತಾ ಹೋಗುತ್ತೆ ಮಿಕ್ಸ್ ಕೊಟ್ಟಂಗೆಲ್ಲ. ನೋಡಿ, ನಾನು ವೀಡಿಯೋದಲ್ಲಿ ತೋರಿಸ್ತೀನಿ, ಆ ರೀತಿ ಮಾಡ್ಕೊಳ್ಳಿ. ಅದಕ್ಕೆ ಹೇಳಿದ್ದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ. ಬಿಸಿ ಇರುತ್ತಲ್ವ, ಸೊ ಲೈಟ್ ಬಿಸಿ ಇರೋವಾಗೆ ಮಾಡ್ಕೊಂಬಿಡಿ, ಉಗುರು ಬೆಚ್ಚಿರುವಾಗಲೇ ಮಾಡ್ಕೊಳ್ಳಿ, ಆರಿಂದ ಉಂಡೆ ಬರಲ್ಲ. ಸೊ ಹಾಗಾಗಿ ಲೈಟಾಗಿ ಈ ರೀತಿ ಮಿಕ್ಸ್ ಕೊಡಿ ಅಷ್ಟೇ. ಈ ಮಿಕ್ಸ್ ಬಂದಾಗಲ್ಲ ಇವಾಗ ಇದು ರೆಡಿ ಆಯಿತು ಅಂತ ನಿಮ್ಗೆ ಗೊತ್ತಾದ ನಂತರ, ಉಂಡೆ ಬಂದ ನಂತರ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಇದನ್ನು ಸ್ಪೂನಿಂದ ಬಿಟ್ಟು ಸ್ವಲ್ಪ ಕೈಗೆ ಸ್ವಲ್ಪನೇ ನೀರು ಹಚ್ಚಿ ಒಂದು ಚಪಾತಿ ಹದಕ್ಕೆ ನಾದಿಟ್ಕೊಳ್ಳಿ.
ಅಷ್ಟೇ. ಇವಾಗ ಉಂಡೆ ಕಟ್ಬಿಟ್ಟು ತೋರಿಸ್ತೆ ನೋಡಿ, ಈ ರೀತಿಯಾಗಿ ಉಂಡೆ ಕಟ್ಕೊಂಡ್ರೆ ಆಗೋಯ್ತು. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಹೇಗೆ ಅನ್ನಿಸ್ತು ಅಂತ ಸಹ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್. ಬಾಯ್ ಆಲ್.